ಪ್ರಿಯ ವೀಕ್ಷಕರೇ, ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡಕ್ ಹೋಗ್ತಾ ಇದೀವಿ ಆಲ್ ಇನ್ ಒನ್ ಡೆಸ್ಕ್ಟಾಪ್. ಇದು ಲುಕ್ ಅಲ್ಲೂ ಚೆನ್ನಾಗಿದೆ, ವರ್ಕ್ ಅಲ್ಲೂ ಚೆನ್ನಾಗಿದೆ. ಇದನ್ನ ಅಫಿಷಿಯಲ್ ಆಗಿ ಯೂಸ್ ಮಾಡೋರು ಯೂಸ್ ಮಾಡಬಹುದು. ನಾವು ಇನ್ನು ತಡ ಮಾಡೋದೇ ಬೇಡ, ಅನ್ಬಾಕ್ಸಿಂಗ್ ಮಾಡೇ ಬಿಡೋಣ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಓಪನ್ ಮಾಡಿದ ತಕ್ಷಣವೇ ಅಲ್ಲೊಂದಿತ್ತು ಬಾಕ್ಸ್ ಅಲ್ಲಿದ್ದದ್ದು ನೋಡಿ ವಿಚಿತ್ರವಾಗಿ ದಂಗಾದ. ಇಂಜಿನಿಯರ್ಸ್ ನೋಡಿದ್ರೆ ಒಂದು ಏನಿತ್ತು ಅದರಲ್ಲಿ ಇತ್ತು, ಒಂದು ಪವರ್ ಕೇಬಲ್, ಒಂದು ಅಡಾಪ್ಟರ್ ಮತ್ತು ಮ್ಯಾನ್ಯುವಲ್ ಬುಕ್. HP 65 ವ್ಯಾಟ್ ಪವರ್ ಅಡಾಪ್ಟರ್. ಅದರ ಮುಂದ್ಗಡೆ ಸ್ಲಾಟ್ ಬಂದ್ಬಿಟ್ಟು ಮೇಲ್ ಸ್ಲಾಟ್. ಅಲ್ಲಲ್ಲಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ ಇನ್ನೊಂದು ಹೈಡ್ ಆಗಿದೆಯಲ್ಲ, ಏನಂತ ತೆಗೆದು ನೋಡೇ ಬಿಡೋಣ ಅಂತ ಓಪನ್ ಮಾಡೇ ಬಿಟ್ವಿ. ಅದರಲ್ಲಿತ್ತು ಮುದ್ದಾದಂತಹ ವೈಟ್ ಕೀಬೋರ್ಡ್, ವೈರ್ಲೆಸ್ ಅಂಡ್ ಮೌಸ್. ಇಲ್ಲಿ ನೋಡ್ಬೋದು ವೀಕ್ಷಕರೇ, ರಿಸೀವರ್ ಯಾವ ತರ ಪ್ಲಗ್ ಮಾಡಿದ್ದಾರೆ. ಕಂಪ್ಯೂಟರ್ ನಲ್ಲಿ ಇದನ್ನ USB ಪೋರ್ಟ್ ಅಲ್ಲಿ ಪ್ಲಗ್ ಮಾಡಿದ್ರೆ ಮಾತ್ರ ವರ್ಕ್ ಆಗುವುದು. ಬನ್ನಿ ವೀಕ್ಷಕರೇ, ಇನ್ನೇಕೆ ತಡ, ನಮ್ಮ ಆಲ್ ಇನ್ ಒನ್ ಡೆಸ್ಕ್ಟಾಪ್ ತೆಗೆದೇ ಬಿಡೋಣ. ಮಳ್ಳಿ USB ಪೋರ್ಟ್ ಎಷ್ಟು ಅಂತ ಕೇಳಿದ್ರೆ 3, ಮತ್ತೊಂದು ಅಂದಿದ್ದಂತೆ. ಅದರ ಹಿಂದ್ಗಡೆ ಒಂದು ಲ್ಯಾನ್ ಪೋರ್ಟ್, ಒಂದು HDMI ಪೋರ್ಟ್ ಇತ್ತು. ಮೇಲ್ಗಡೆಯಿಂದ ಒಂದು ಕ್ಯಾಮ್ರಾ, ಸೈಡ್ ನಿಂದ ಒಂದು USB ಪೋರ್ಟ್ ಅಂಡ್ ಆಡಿಯೋ ಪೋರ್ಟ್. ಅಲ್ಲಲ್ಲಲ್ಲೇ, ನಾವು ಎಲ್ಲಿ ಹುಡುಕ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಬೇಕಾಗಿದ್ದು ಪವರ್ ಬಟನ್. ಅದಕ್ಕಿಂತ ಮುಂಚೆ ಪವರ್ ಹಾಕಿ ಬಿಡೋಣ. ಇನ್ನೇಕೆ ತಡ, ಪವರ್ ಹಾಕಿದ ತಕ್ಷಣವೇ ಲೈಟ್ ಬ್ಲಿಂಕ್ ಆಗೇ ಬಿಡ್ತು. ಅಲ್ಲಲ್ಲೇ, ಆಲ್ ಇನ್ ಒನ್ PC ಬಲೆ ಪಸಂದಾಗೈತೆ. ಏನ್ ಮಾಡೋಣ, ಬ್ಲ್ಯಾಕ್ ಕೀಬೋರ್ಡ್ ತಗೊಂಡು ಏನ್ ಮಾಡೋದು, ಅದರ ಒರಿಜಿನಲ್ ಕೀಬೋರ್ಡ್ ಹಚ್ಚಿ ತೋರಿಸಿ ಬಿಡ್ತೀವಿ. ವೈಟ್ ಅಂಡ್ ವೈಟ್, ಫುಲ್ ವೈಟ್. ಮೌಸ್ ಹಾಕೋದು ಶಲ್ಯಲ್ಲಿದೆ ಅಂತ ಕನ್ಫ್ಯೂಸ್ ಆಗಿದ್ದೆ. ಸಿಕ್ಕೇ ಬಿಡ್ತು ಮೌಸ್ ಪಾಯಿಂಟ್. ಇಲ್ಲಿ ಹಾಕಿ ಪ್ಯಾಕ್ ಮಾಡಿದ್ರೆ ಮುಗಿಯ. ಇನ್ನು ರಿಸೀವರ್ ಹಾಕೋ ಸಮಯ. ರಿಸೀವರ್ ಅನ್ನ ಸೈಡ್ಗೆ ಪ್ಲಗ್ ಮಾಡೇ ಬಿಡೋಣ. ಪವರ್ ಬಟನ್ ಅದರ ಹಿಂದ್ಗಡೆ ಹೊಡೆದ ತಕ್ಷಣವೇ ಅದರ ಮುಂದ್ಗಡೆ ಲೈಟ್ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆದ್ಮೇಲೆ ಇನ್ನೇನಿದೆ ಸ್ವಾಮಿ, HP ಅಂತ ಲೋಗೋ ಬಂದು ವಿಂಡೋಸ್ ಲೋಡ್ ಆಗೋಕೆ ಸ್ಟಾರ್ಟ್ ಮಾಡೇ ಬಿಡ್ತು. ನೋಡಿದ್ರಲ್ಲ ಸ್ವಾಮಿ, ವಿಂಡೋಸ್ 11 ಲೋಗೋ ಹೀಗೆ ಇರುತ್ತೆ. ಮೌಸ್ ಆನ್ ಮಾಡೋಣ. ಇನ್ನು ಸೆಟ್ಟಿಂಗ್ಸ್ ಬಾಕಿ ಇದೆ. ಇಂಡಿಯಾ ಕೊಟ್ಟ ಮೇಲೆ ನಾವು ನೆಕ್ಸ್ಟ್ ಕೊಡೋದು ಇಂಗ್ಲಿಷ್ ಇಂಡಿಯಾ, ಯಾಕಂದ್ರೆ ಇದು ಕೀಬೋರ್ಡ್ ಲ್ಯಾಂಗ್ವೇಜ್. ಆಮೇಲೆ ಸ್ಕಿಪ್ ಕೊಟ್ಕೊಂಡು ನೀವು ನೆಟ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಕಂಟಿನ್ಯೂ ಕೊಟ್ಟೇ ಬಿಡಿ. ಕಂಟಿನ್ಯೂ ಕೊಟ್ಟ ತಕ್ಷಣವೇ ನೆಕ್ಸ್ಟ್ ನಿಮ್ಮ ಸೈನ್ ಇನ್ ಮಾಡೋಕೆ ಮುಂದೆ ಆಪ್ಷನ್ ಬರುತ್ತೆ. ಎಲ್ಲದಕ್ಕೂ ನೆಕ್ಸ್ಟ್ 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 ಅಂತ ಕೊಡ್ಕೊಂತ ಹೋಗಿ. ನಾನು ಹೋದ್ರೆ ಆ ಕಡೆ ಹೋಗ್ಕಂತ ಎಲ್ಲಿ ಹೋಗಲ್ಲ ನಾನು ಹೌದಾ. ಎಲ್ಲ ಇದಾವಂದಿ.
ಅದೇನು ಕೇಳುತ್ತೆ ಎಲ್ಲದಕ್ಕೂ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ತಕ್ಷಣವೇ ಒಂದ್ಸಲ ರಿಸ್ಟಾರ್ಟ್ ಆಗೇ ಬಿಡುತ್ತೆ. ಇಲ್ಲಿದೆ ನೋಡಿ ಸ್ವಾಮಿ, ಸೈನ್ ಇನ್. ಪಿಸಿಗೆ ಒಂದು ನೇಮ್ ಕೊಟ್ಬಿಟ್ಟು ನೆಕ್ಸ್ಟ್ ಕೊಡಿ. ಮತ್ತೆ ಜಸ್ಟ್ ಆ ಮೂಮೆಂಟ್. ಇನ್ನೇಕೆ ತಡ, ವಿಂಡೋಸ್ ಲೋಡ್ ಆಗೋದು ಅನ್ಕೊಂಡು ಕಾಯ್ತಾ ಇದ್ವಿ. ಅಷ್ಟರಲ್ಲಿಯೇ ಬಂದು ಬಿಡ್ತು ನಮ್ಮ ವಿಂಡೋಸ್ ಆಪ್ಷನ್ ಸೈನ್ ಇನ್. ನೋಡಿ ಸ್ವಾಮಿ, ಮೈಕ್ರೋಸಾಫ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಕ್ರಿಯೇಟ್ 1 ಅಂತ ಕೊಡಬೇಕು. ಯಾಕಂದ್ರೆ ನಮ್ಮ ಪಿಸಿ ಹೊಸ ಪಿಸಿ. ಮೈಕ್ರೋಸಾಫ್ಟ್ ಅಕೌಂಟ್ ಕ್ರಿಯೇಟ್ ಇಲ್ಲದೆ ಇರುವಂತಹ ನಂಬರ್ಸ್ ನ ಮೇಲೆಡೆನ ಹಾಕಿ, ಅದಾದ್ಮೇಲೆ ಎಸ್ ಕೊಟ್ಟ ತಕ್ಷಣ ನಿಮ್ಮ ಮೇಲಿಗೆ ಒಂದು OTP ಬರುತ್ತೆ. OTP ಹಾಕಿ ನೀವೆಲ್ಲ ಸೆಟಪ್ ಮಾಡೋ ಮುಂದೆ ಮಾಡಿ. ಆಮೇಲೆ ಫೇಸ್ ಬೇಕಾದ್ರೆ ನೀವು ಫೇಸ್ ಲಾಕ್ ಇಡಬಹುದು. ಅದು ಇದರಲ್ಲಿ ಇದೇ HP ಆಲ್ ಇನ್ ಒನ್ ಡೆಸ್ಕ್ಟಾಪ್. ಸೆಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ, ಫಿನಿಶ್ ಆಗುತ್ತೆ. ಸೆಟಪ್ ಕೊಟ್ಟ ಮೇಲೆ ಸ್ಕ್ರೀನ್ ಪಾಸ್ವರ್ಡ್ ಬೇಕಾದ್ರೂ ಕೊಡಿ. ಅದಕ್ಕೆ ಕ್ರಿಯೇಟ್ ಪಿನ್. ನಾವು ಎಲ್ಲದಕ್ಕೂ ಪಿನ್ ಇಡ್ತೇವೆ. ನೀವು 4 ಡಿಜಿಟ್ ಇಡಬಹುದು. ಪಿನ್ ಹಾಕಿ ನೆಕ್ಸ್ಟ್ ಕೊಟ್ಟಿದ ಮೇಲೆ ಎಲ್ಲದಕ್ಕೂ ನೆಕ್ಸ್ಟ್ ಕೊಡಿ. ಅದಾದ್ಮೇಲೆ ಇಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ನ ನೆಕ್ಸ್ಟ್ ಮಾಡಿ, ಯಾಕಂದ್ರೆ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್. ಎಲ್ಲದಕ್ಕೂ ಲಿಸ್ಟ್ ಮಾಡಿ ಎಲ್ಲ ಚೆಕ್ ಮಾರ್ಕ್ ಹಾಕಿ ಮುಂದೆ ಏನೇ ಬಂದ್ರು ನೆಕ್ಸ್ಟ್ ಕೊಡಿ. ಅಲ್ಲಿಗೆ ನಮ್ಮ ವಿಂಡೋಸ್ ಸೆಟಪ್ ಮುಗಿಯುತ್ತೆ. ಅಂದ್ರೆ ವಿಂಡೋಸ್ 11 ನ ಸೆಟ್ಟಿಂಗ್ಸ್ಗಳು. ವೀಕ್ಷಕರೇ, ಕೊನೆಯದಲ್ಲಾಗಿ ಹೇಳುವುದು ಒಂದೇ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.